Sudden, forever on fire. ಜಮ್ಮು ಕಾಶ್ಮೀರದ ಒಂದು ಅಪ್ಡೇಟ್ ಇದೆ ಕೊಟ್ಬಿಟ್ಟು ನಾನು ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ. ದಿನೇಶ್ ಅವರಿದ್ದಾರೆ, ತೇಜಸ್ವಿನಿ ಗೌಡ ಅವರಿದ್ದಾರೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಪಕ್ಷಕ್ಕೆ ಭರ್ಜರಿ ಗೆಲುವು. ಇಲ್ಲೇನಾಗಿದೆ, ಮೈತ್ರಿಯ 51 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಗೆದ್ದಿರೋದು 8 ಸ್ಥಾನ ಅಂತ ಹೇಳಿ. ಮೈತ್ರಿಯ ಒಂದು ಭಾಗವಾಗಿದ್ದುಕೊಂಡು ಕಾಂಗ್ರೆಸ್ ನಫ್ರತ್ ಕಿ ಬಾಜಾರ್ ಮೇ ಮೊಹಬ್ಬತ್ ಕಿ ದುಕಾನ್, ರಾಹುಲ್ ಗಾಂಧಿ ಅವರ ಫೇಮಸ್ ಮಾತದು. ಕನ್ಯಾಕುಮಾರಿ ಟು ಕಾಶ್ಮೀರಕ್ಕೆ ಪಾದಯಾತ್ರೆ ಹೊರಟಿದ್ರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಕಾಶ್ಮೀರದ ಜನರನ್ನು ಉದ್ದೇಶಿಸಿ ಉಲ್ಲೇಖಿಸಿ ಇಡೀ ದೇಶಕ್ಕೆ ಕೊಟ್ಟಂಥ ಮೆಸೇಜ್. ಎಲ್ಲ ಕಡೆ ದ್ವೇಷದ ಮಾರುಕಟ್ಟೆ ಚಾಲ್ತಿಯಲ್ಲಿದೆ, ನಾನು ಪ್ರೀತಿಯ ಗುಲಾಬಿ ಅಂಗಡಿನ ಓಪನ್ ಮಾಡ್ತಾ ಇದ್ದೀನಿ, ನನ್ನ ಪ್ರೀತಿ ಮಾತ್ರ ನನ್ನ ಆದ್ಯತೆ, ದ್ವೇಷಕ್ಕಲ್ಲ ಅಂಥೇಳಿ. ಇಂಥ ಕಡೆಯಲ್ಲಿ ಕಾಂಗ್ರೆಸ್ 8 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಲ್ಲಿ 51 ಸ್ಥಾನಗಳ ಪೈಕಿ ನ್ಯಾಷನಲ್ ಕಾನ್ಫರೆನ್ಸ್ ಅಬ್ದುಲ್ಲಾ ಅವರಿದ್ದಾರಲ್ಲ, ಅವರ ಒಂದು ಪಾರ್ಟಿ ಇದು, 43 ಸ್ಥಾನವನ್ನು ಅವ್ರು ಗೆದ್ದುಕೊಂಡಿದ್ದಾರೆ. ಕಾಂಗ್ರೆಸ್ 8 ಸ್ಥಾನಗಳಲ್ಲಿ 4 ಸಚಿವ ಸ್ಥಾನ ಸಿಗಬಹುದು ಅವರಿಗೆ ಅಂತ. ಕಣಿವೆ ರಾಜ್ಯದಲ್ಲಂತೂ ಯಾವ BJP ನಮ್ಮ ದೊಡ್ಡ ಟ್ರಂಪ್ ಕಾರ್ಡ್ ಇದು, ಜಮ್ಮು ಕಾಶ್ಮೀರಕ್ಕೆ ಏನು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದರೋ, 3 ಫ್ಯಾಮಿಲಿಗಳು ತಿಂದು ತೇಗ್ತಾ ಇದ್ವು ಅದನ್ನು. ಆ ತಿಂದು ತೇಗ್ತಾ ಇದ್ವು ಅಂತ ಆರೋಪಿಸಿದ ಒಂದು ಫ್ಯಾಮಿಲಿ ಯಾವುದು ಅಂದರೆ ನ್ಯಾಷನಲ್ ಕಾನ್ಫರೆನ್ಸು, ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅಂತ ಇವ್ರ ಫ್ಯಾಮಿಲಿ. ಇನ್ನೊಂದು ಕಡೆ ಮುಫ್ತಿ ಇದು. ಈ ರೀತಿ ಏನು ಇವ್ರು ಮಾತನಾಡಿಕೊಂಡು ಬಂದ್ರಲ್ಲ. ಗುಲಾಮ್ ನಬಿ ಆಜಾದ್ ಅವ್ರು ಬೇರೆ ಕಾಂಗ್ರೆಸ್ ಬಿಟ್ಬಿಟ್ಟು ಅಲ್ಲೇನೋ ಮಾಡ್ತೀವಿ ಅಂತ ಸ್ವಲ್ಪ ಓಡಾಡ್ತಾ ಇದ್ರು. ಗುಲಾಮ್ ನಬಿ ಆಜಾದ್ ಅವ್ರನ್ನ ಈಗ ಯಾವ ಮ್ಯಾಪಲ್ಲಿ ಹುಡುಕಬೇಕು ಅಂತ ನಮ್ಗೆ ಗೊತ್ತಾಗ್ತಲ್ಲ, ಅದಿರಲಿ, ಆ ಒಂದು ವಿಚಾರ ಇರಲಿ. ಅವ್ರು ಏನು ಮಾಡೋಕ್ಕೆ ಹೋದ್ರು, ಏನಾಯಿತು ಐ ಡೋಂಟ್ ನೋ. ಗುಲಾಮ್ ನಬಿ ಆಜಾದ್ ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ ಈಗ. ಆದರೆ ಒಂದು ಕಡೆ PDP BJPಯೊಂದಿಗೆ ಮೈತ್ರಿಗೆ ಹೋಗಿ ಹಿಂದೆ ಅಧಿಕಾರವನ್ನು ಮಾಡಿ ಈಗ ನೋಡಿ ಅಂಥ ಮುಫ್ತಿ ಅವರ ಒಂದು ಪಾರ್ಟಿಗೆ 4 ಸ್ಥಾನಕ್ಕೆ ಬಂದು ಅವ್ರು ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ಸು ಇನ್ನೂ ನಿರೀಕ್ಷೆಗಳಿತ್ತು ಅಂತ ಕಾಣುತ್ತೆ ಕಾಂಗ್ರೆಸ್ಗೆ. ಆದರೆ ಅಲಯನ್ಸ್ ಪ್ರಕಾರ ಹೋದಾಗ ಅಧಿಕಾರದ ಒಂದು ಭಾಗವಾಗಿ ಅವರು ಉಳ್ಕೊಳ್ತಾರೆ. ಹರಿಯಾಣದಲ್ಲಿ ಹಿಂದೆ ಯಾವ ಥರ ಇವರು ಜನನಾಯಕ್ ಜನತಾ ಪಾರ್ಟಿ ಸಪೋರ್ಟ್ ತೊಗೊಂಡು BJP ಅಧಿಕಾರವನ್ನು ಮಾಡಿದ್ದಾರೆ 2019ನಲ್ಲಿ, ಆ ರೀತಿಯಲ್ಲಿ PDP ಅಂತ ನೆಲ ಕಚ್ಚಿಬಿಟ್ಟಿದೆ. ಸುಧಾರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ PDPಗೆ ಅಂತೇಳಿ. ಹೆಚ್ಚು ಸ್ಥಾನದ ಹಿನ್ನೆಲೆಯಲ್ಲಿ NCಗೆ ಸಹಜವಾಗಿ CM ಸ್ಥಾನ ಹೋಗುತ್ತೆ. CM ಸ್ಥಾನ ನಮ್ಮ ಕೊಡಿ ಅಂತ ಕಾಂಗ್ರೆಸ್ ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಅಫ್ಕೋರ್ಸ್ ಅಗ್ರಿ. ಈಗ ಏನಂದರೆ ಅಲ್ಲಿನ ಸ್ಥಾನಗಳ ಪೈಕಿ ಹೋದಾಗ ಅಲ್ಲೂ ಒಂದಷ್ಟು ಮಾತುಕತೆ ಬರಬಹುದೇನೋ ಆಗುತ್ತೆ, ನಾವು ಇಲ್ಲಿದ್ರೂ ನಿಮ್ಮನ್ನು ಅಧಿಕಾರ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿ. ಆದರೆ 51 ಸ್ಥಾನ ಅವ್ರು ಗೆದ್ದಿರೋದ್ರಿಂದ ಆ ಲಾಬಿ ಕೂಡ ಮಾಡೋಕ್ಕಾಗಲ್ಲ ಯಾರಿಗೆ, ಕಾಂಗ್ರೆಸ್ನವ್ರಿಗೆ ಅಂತ. ಆದರೂ ಆ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ ಅವರು ಅಂತ ಹೇಳಿ. ದಿನೇಶ್ ಅವರೇ, ಈಗ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಇಬ್ಬರು ಒಗ್ಗಟ್ಟಾಗಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಜಮ್ಮು ಕಾಶ್ಮೀರದ ಫಲಿತಾಂಶ ಒಂದು ಕಡೆ. ಪ್ರಶ್ನೆ ಏನು, ತೇಜಸ್ವಿನಿ ಗೌಡ ಅವರದ್ದು ಇವರೇ ಕ್ಲೈಮ್ ಮಾಡಿದ್ರಲ್ಲಪ್ಪ, ಅದೇನಾಗುತ್ತೆ, ಯಾವ ರಾಜ್ಯದಲ್ಲಿ ಯಾವ ಕಾರ್ಡ್ ಇವ್ರು ಬಳಸ್ತಿರ್ತಾರೋ ಆ ರಾಜ್ಯಗಳಲ್ಲಿ BJP ನೆಲ ಕಚ್ತಾ ಇದೆ. ಆದರೆ ಆ ವಿಷಯ ಇಟ್ಕೊಂಡು ಬೇರೆ ಕಡೆ ಬಂದು ಅದೇ ಚುನಾವಣಾ ವಿಷಯ ಆಗಿರೋದು ಕೂಡ ಇಂಡಿಯಾದಲ್ಲಿ ತುಂಬ ನನಗೇನು ಅಸಹಜ ಅಂತ ಅನ್ನಿಸ್ತಿಲ್ಲ. ಅದು ನಡೆದಿರೋದು ಹಾಗೇನೆ. ಈಗ ರಾಮ ಮಂದಿರ ವಿಚಾರ ತೊಗೊಂಡು ಬರ್ತಾರೆ, ಇಲ್ಲೆಲ್ಲ ಕಡೆ ಮಾತಾಡ್ಕೊಳ್ತಾರೆ. ಜಮ್ಮು ಕಾಶ್ಮೀರದ ವಿಚಾರ ಹೇಳ್ತಾರೆ, ಇಡೀ ಇಂಡಿಯಾದಲ್ಲಿ ಮಾತಾಡ್ತಾರೆ. ಬಟ್ ಸೇಮ್ ಜಮ್ಮು ಕಾಶ್ಮೀರದಲ್ಲಿ BJP ಎಲ್ಲಿದೆಯಪ್ಪ ಅಂತ ನೋಡಿದಾಗ ಅವ್ರಿಗೆ ಅದು ಆಶ್ಚರ್ಯ. ಆದರೆ ಸಮಾಧಾನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, 28 ಸೀಟ್ ಬಂದಿದ್ದೀವಲ್ರಿ ನಾವು ಕಣಿವೆ ರಾಜ್ಯಗಳಲ್ಲಿ. ನಾವು ಯಾವ್ದು ಬಂದಿದ್ವಿ ಅಷ್ಟೊಂದು, ನಾವು ಚೆನ್ನಾಗಿ ಮಾಡಿದ್ದೀವಲ್ಲಿ, ಜನ ಒಪ್ಪಿದ್ದಾರೆ, ನೆಕ್ಸ್ಟ್ ಟೈಮ್ ಗೆಲ್ತೀವಿ ನಾವು, ಏನು ಗೆಲ್ಲಲ್ವ ನಾವು ಅಂತ. ಬಟ್ ಓವರಾಲ್ ನಾವು ಚೆಕ್ ಮಾಡಿಕೊಂಡಾಗ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಪಡೆಗಲ್ಲಿ ಬಹುಪರಾಕಾಗಿದೆ ಅಂತ ಬಂದಾಗ ಈ ವಿಷಯವನ್ನು ಎಲ್ಲಿ ಬಿತ್ತಿದ್ರೋ ಅಲ್ಲಿ ಬೆಳೆ ತೆಗಿಯೋಕ್ಕಾಗ್ತಾ ಇಲ್ಲ BJP ಅವ್ರಿಗೆ ಅಂತ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, BJP ಏನು ಅಲ್ಲಿ ಸ್ಟೇಟ್ ರಿಮೂವ್ ಮಾಡಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಲಡಾಖ್ನ ಸಪರೇಟ್ ಮಾಡಿ ಜಮ್ಮು ಕಾಶ್ಮೀರನ ಇದನ್ನ ಮಾಡಿದಾಗ ಅವರು ಕಾನ್ಸಂಟ್ರೇಟ್ ಇದ್ದಿದ್ದು ಜಮ್ಮುನಲ್ಲಿ ಜನರನ್ನ ಡಿವೈಡ್ ಮಾಡಿ ಹಿಂದೂ ಮುಸ್ಲಿಂ ಬೇಸಲ್ಲಿ ಜಮ್ಮುನಲ್ಲಿ ಏನು ಒಂದು 43 ಸೀಟ್ ಇದೆ, ಆ 43 ಸೀಟ್ಗೆ ಇವ್ರು ಕೈ ಹಾಕಿದ್ರು ಮೇಜರ್ಲಿ. ಕಾಶ್ಮೀರದ ಇವ್ರದ್ದು ಕಾನ್ಸೆಪ್ಟ್ ಇಲ್ಲ. ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನಿದೆ ಅಂದ್ರೆ, ಈ ಹಿಂದೆ ಏನು ಡಿಲಿಮಿಟೇಷನ್ ಎಲ್ಲ ಮಾಡಿದಾಗ ಇವ್ರಿಗೆ ಬೇಕಂದಂಗೆ ಕ್ಷೇತ್ರವಾರು ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಫಸ್ಟ್ ಟರ್ಮ್ ಇವರು ಕೇವಲ 13% ತಗೊಂಡಿದ್ರು, ನೆಕ್ಸ್ಟ್ 23% ತಗೊಂಡ್ರು. ಈ ಸಲ ಅವ್ರೇನ್ ಮುಸ್ಲಿಮು ಈ ಆಕ್ಟ್ ಪ್ರಕಾರ ಅವ್ರು ಏನ್ ಮಾಡಿದ್ರು, ಈ ಜಾತಿವಾರು ಧರ್ಮವಾರು ಡಿವೈಡ್ ಮಾಡ್ಕೊಂಡು ಇವತ್ತು 28 ಗೆದ್ದಿರೋದು ಇವರು. ನೀವು ಸರಿಯಾಗಿ ಏನಾಗುತ್ತೆ ದಿನೇಶ್ ಅವರೇ, ಈಗ ಅಲ್ಲೇನಾಗುತ್ತೆ, ನೀವು ಇದನ್ನು ಆಪೋಸ್ ಮಾಡ್ತಿದ್ದೀರಾ. 370 ಅಲ್ಲಿ ರಿಮೂವ್ ಮಾಡಿ ಸರಿ ಇಲ್ಲ, 370 ಹೆಂಗಿತ್ತು ಹಂಗೆ ಬಿಟ್ಕೊಡ್ಬೇಕು, ಅದನ್ನಾದ್ರೂ ನೀವು ಎಲ್ಲಾದ್ರೂ ಹೇಳಿದ್ದೀರಾ? BJP ಮಾಡಿ ಸರಿ ಇಲ್ಲ ಅಂತ ಹೇಳಿದ್ದೀರಾ, ಸರಿ ಅಂತ ಇಲ್ಲ ಸರ್, ಸರಿ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್, ಮಾಡಿಫಿಕೇಶನ್ ಮಾಡಬಹುದು.
ಓಕೆ ಇವಾಗ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೂ 370 ಕೊಟ್ಟಿದೀವಿ, ಅದನ್ನ ಅಪೋಸ್ ಮಾಡ್ತಾರ ಯಾರಾದ್ರು? ಓಕೆ ಅದಕ್ಕೆ ಆದಂತ ಒಂದು ಎಲ್ಲಿ ಹಿಂದುಳಿದ ಜಾಗಗಳು ಇರ್ತವೆ ಅವುಗಳಿಗೆ ಅದಕ್ಕೆ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು 370 ಆರ್ಟಿಕಲ್ ತರ್ತಾರೆ. ಅದರಲ್ಲಿ ಕಂಡೀಷನ್ಸ್ ಗಳು ಹಾಕ್ಬೇಕಾದ್ರೆ ಯಾವ್ದನ್ನ ಪ್ರಿಯೋರಿಟೈಸ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಯಾವ್ದು ಬೇಡ ಅದನ್ನ ತೆಗಿಬೇಕು. ಕಂಪ್ಲೀಟ್ ಆಗಿ ಆ 370 ಆರ್ಟಿಕಲ್ ತೆಗಿಯೋದ್ರಿಂದ ಏರಿಯಾ ಜನಕ್ಕೆ ಸಾಕಷ್ಟು ಅನ್ಯಾಯ ಆಗುತ್ತೆ. ಯಾಕಂದ್ರೆ ಇವಾಗ್ಲೂ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಶಾಲೆಗಳಿಲ್ಲ, ಆಸ್ಪತ್ರೆಗಳಿಲ್ಲ. ನೀವೇ ಮಾಡ್ತೀರಾ ಅದನ್ನ ನೀವು? ಜಮ್ಮು ಭಾಗದಲ್ಲಿ ಒಳ್ಳೆ ಬೆಳೆ ಬಂದಿರ್ಬೋದು ಸರ್. ಈಗ ಸರ್ ಬೆಳೆ ಬಂದಿದೆ. ಈಗ ನಾನ್ ಹೇಳೋದು ಇವತ್ತೇನು ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಒಟ್ಟಾಗಿ ಗೆದ್ದಿದ್ರು ಕೂಡ ಅಲ್ಲಿ ಅಧಿಕಾರ ನಡೆಸಕ್ಕಂತೂ ಬಿಡಲ್ಲ. ದೆಹಲಿಯಲ್ಲಿ ಹೇಗೆ ಸುಗ್ರೀವಾಜ್ಞೆ ತಂದು ಸರ್ಕಾರವನ್ನ ಒಂದು ರಾಜ್ಯ ಸರ್ಕಾರವನ್ನ ನಿಷ್ಕ್ರಿಯಗೊಳಿಸಿದ್ದಾರೆ, ಅದೇ ಕೆಲಸ ಅಲ್ಲೂ ಕೂಡ ನಡೆಯುತ್ತೆ. ಅಲ್ಲೂ ಕೂಡ ರಾಜ್ಯಪಾಲರೇ ಸುಪ್ರೀಂ ಆಗೋದು, ಲೆಫ್ಟಿನೆಂಟ್ ಗವರ್ನರೇ ಸುಪ್ರೀಂ ಆಗೋದು, ರಾಜ್ಯಪಾಲರೇ ಸುಪ್ರೀಂ ಮಾಡಿ ಕೂರಿಸ್ತಾರೆ. ಈಗ ಕಾಂಗ್ರೆಸ್ ಗೆದ್ದಿದೆ ಅಂತ ಖುಷಿ ಪಡೋಂತ ಯಾವ್ದು ವಿಚಾರಗಳು ಇಲ್ಲ ಅಲ್ಲಿ. ಸುಮ್ನೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇವತ್ತು JNK ಆಗೋದು. ಇಲ್ಲಿ ಗೆದ್ದಿದ್ರು ಕೂಡ ಅವ್ರಿಗೆ ಯಾವುದೇ ಪ್ರಾಮುಖ್ಯತೆ ಕೊಡಲ್ಲ, ಗವರ್ನರೇ ಇಂಪಾರ್ಟೆಂಟ್ ಆಗ್ತಾರೆ. ಅಲ್ಲಿ ಸರ್ಕಾರ ಅಂತೂ ಸೇಮ್ ಈಗ ನಾವು ಡೆಲ್ಲಿಲಿ ಏನೆಲ್ಲ ಡೆವಲಪ್ ಮೇಡಮ್ ಮಾತಾಡ್ತೀನಿ ದಿನೇಶ್ ಅವ್ರಿಗೆ ಮಾತಾಡ್ತೀನಿ ಮೇಡಮ್. ಅವ್ರ ಆತಂಕ ಅಂದರೆ ಅವರು ಡೆಲ್ಲಿಲಿ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರು. ನೋಡಿ ಸ್ವಾಮಿ, ಇಲ್ಲೊಂದು ಗವರ್ನರ್ ತಂದುಬಿಡ್ತಾರೆ ಇವರು, ಲೆಫ್ಟಿನೆಂಟ್ ಗವರ್ನರು ತಂದುಬಿಟ್ಟು ಅಲ್ಲೂ ಅದೇ ಕಥೆನೇ. ಎಲ್ಲಿವರೆಗೆ ಅವ್ರ ಪಾರ್ಟಿ ಚೆನ್ನಾಗಿ ಬೆಳಿಬೇಕು ಅಂತ ಆಗುತ್ತೋ, ವಾತಾವರಣ ಸಿಗುತ್ತೋ ಅಲ್ಲಿವರೆಗೆ ಈ ಥರ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅದನ್ನು ರಾಜ್ಯ ಅಂತ ಮಾಡ್ಬಿಡ್ತಾರೆ. ಈ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಪಟ್ಟಿದ್ದು ತಾವೆಲ್ಲ ಸೇರಿ ಮಾಡಿದ್ದು ಸಂವಿಧಾನದ ಬಗ್ಗೆ. ರಾಹುಲ್ ಗಾಂಧಿ ಅವ್ರನ್ನ ಮೊದಲು ತಮಾಷೆ ಮಾಡ್ತಿದ್ರು, ಗೇಲಿ ಮಾಡ್ತಾ ಇದ್ರು, ಏನೆಲ್ಲ ಮಾಡ್ತಿದ್ರು. ಕೊನೆಗೆ ಸದ್ದು ಅಡಗ್ಸಕ್ ನೋಡಿದ್ರು, ತೇಜವಧೆ ಮಾಡಕ್ ನೋಡಿದ್ರು, ಚೈನಾ ಏಜೆಂಟ್ ಅಂದ್ರು, ಪಾಕ್ ಏಜೆಂಟ್ ಅಂದ್ರು, ಹಿಂದೂ ಅಲ್ಲ ಅಂದ್ರು, ವಾಟ್ ನಾಟ್ ಬೇಡ ಅದು. ನೀವು ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಹೇಳಿದ್ರಿ, ಎಷ್ಟು ವರ್ಷ ಆಯ್ತು ಅಲ್ಲಿನ ಹಿಂದೂ ಪಂಡಿತರನ್ನ ಹೊರಗಟ್ಟಿ ಏನು ಕ್ಲೆನ್ಸಿಂಗ್, ಜಗನ್ಮೋಹನ್ ಅವರ ಕಾಲದಲ್ಲಿ ತಾವೇನು ಒಂದು 3 ದಶಕಗಳ ಹಿಂದೆ ಅಲ್ಲಿಂದ ಕಳಿಸಿದ್ರಲ್ಲ, ಇನ್ನು ಎಷ್ಟು ವರ್ಷ ಬೇಕಪ್ಪ ನಿಮ್ಗೆ ಅವರನ್ನು ತಗೊಂಡೋಗಿ ಬೇರೆಯವ್ರದೆಲ್ಲ ಬಿಟ್ಬಿಡಿ. ನೀವು ನಿಮ್ಮ ಹೃದಯಕ್ಕೆ ಪ್ರಿಯವಾದಂತಹ, ನಿಮಗೆ ವೋಟ್ ಬ್ಯಾಂಕ್ ತಂದು ಕೊಡುವಂತಹ ಕಾಶ್ಮೀರ ಕಣಿವೆಯ ಪಂಡಿತರನ್ನ, ಬ್ರಾಹ್ಮಣ ಪಂಡಿತರನ್ನ ಯಾವಾಗ ನೀವಲ್ಲಿ ನೆಲೆಗೊಳಿಸ್ತೀರಿ ಹೇಳಿ. ನಿಮ್ದು ಕಾರ್ಯವೈಖರಿ ಹೇಳ್ಬಹುದಾ? ಆಮೇಲೆ ದಿನೇಶ್ ಅವರು ಹೇಳ್ತಾ ಇದ್ದಂಥದ್ದು ಇದು ಹಿಂದೆ ನಡ್ಕೊಂಡು ಬಂದಿರೋದು. ಮನಮುಟ್ಟುವಂತ ಸಿನಿಮಾಗಳೆಲ್ಲ ಬಿಡುಗಡೆ ಆಯ್ತು ಮೇಡಮ್. ಒಂದ್ ಸಿನಿಮಾನ ಮನಮುಟ್ಟುವಂತ ಎಮರ್ಜೆನ್ಸಿ ಸಿನಿಮಾ ಬಂತು, ಆರ್ಟಿಕಲ್ 370 ಸಿನಿಮಾ ಬಂತು, ಊರಿ ಸಿನಿಮಾ ಬಂತು. ಸಿನಿಮಾ ಬಗ್ಗೆನೇ ಒಂದ್ ಚರ್ಚೆ ಮಾಡ್ಬೇಕು ನೀವು. ಅಂದ್ರೆ ಬಾಯಿ ಮಾತಲ್ಲೇ ಅವರು ಯಾವತ್ತೂ ಜನಗಳ ಬಳಿಗೆ ವಿಷಯ ಟಚ್ ಮಾಡಲಿಲ್ಲ. ಅಲ್ಲಿ ಭಯೋತ್ಪಾದನೆ ಅತ್ಯಂತ ಪೀಕ್ ಆಗಿತ್ತಲ್ಲ. ಇದು ಹೇಗೆ ಗೊತ್ತಾ, ಉತ್ತವ್ರು ಇವರಲ್ಲ, ಬಿತ್ತಿದವ್ರು ಇವರಲ್ಲ, ಮರ ಬೆಳೆಸಿದವರಲ್ಲ, ನೀರ್ ಹಾಕ್ಲಿಲ್ಲ, ಗೊಬ್ಬರ ಹಾಕ್ಲಿಲ್ಲ, ಕಳೆ ಕೀಳಲಿಲ್ಲ. ದಷ್ಟಪುಷ್ಟವಾದ ಸ್ವತಂತ್ರ ಭಾರತದ ವೃಕ್ಷ ಫಲ ಕೊಡುವಾಗ ಫಲವನ್ನ ಕಿತ್ಕೊಂಡು ತಿಂದು ಸಿಪ್ಪೆಯನ್ನು ನಮ್ಮ ಮೇಲೆ ಎಸ್ದು ಬೇರೆಯವರು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು. हम लोग जान दे देंगे ಎಂದಿದ್ರು ಲೋಕಸಭೆಯಲ್ಲಿ. ನೆನಪಿರಬೇಕು ನಮಗೆ ಅಮಿತ್ ಶಾ ಅವರು. ಜಾನ್ ದೇ ದೇಂಗೆ ಜಮ್ಮು ಕಾಶ್ಮೀರ के लिए. कब दे देंगे? जब देना था तब अಲ್ಲ तब देना था तब वहां कहा थे आप लोग. नहीं दिया. ತಿರಂಗ ಇದೆ, ಒಂದು ಬಣ್ಣ ನಪ್ಕೊಂಡ್ರಾಗಲ್ಲ. ಭಾರತ ದೇಶದ ಸಂಸ್ಕೃತಿ ಹಸಿರು ಬಣ್ಣವನ್ನು ಅಳಿಸಿ ನಾವು ಕೇಸರಿ ಬಣ್ಣ ತಿರಂಗ. ಭಾರತದ ಬಣ್ಣ ತಿರಂಗ ರೀ. ಭಾರತದ ಜನ, ಭಾರತದ ಸಂವಿಧಾನ, ಭಾರತದ ಪ್ರಜಾಪ್ರಭುತ್ವ ನಮಗೆ ತಿರಂಗ ಕೊಟ್ಟಿದೆ. ತಿರಂಗ 3 ಕೂಡ ಸಮಾನವಾಗಿದೆ. ಎಲ್ಲವೂ ಬೇಕು, ಬಿಳಿಯೂ ಬೇಕು, ಹಸಿರು ಬೇಕು, ಕೇಸರಿಯೂ ಬೇಕು. ನೀವು ಕೇಸರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಟೆಂಪಲ್ ಸಿಟಿನಲ್ಲಿ ಜಮ್ಮುನಲ್ಲಿ ಬಿಜೆಪಿ ಗೆಲ್ಲದಲ್ಲ ಮುಖ್ಯ. ಅದನ್ನ ದಿನೇಶ್ ಹೇಳಿದ್ರೆ ನಾನು ರಿಪೀಟ್ ಮಾಡಲ್ಲ. 24% ಹಿಂದೂ ಪ್ರಾಧಾನ್ಯ ಇರ್ತಕ್ಕಂಥ ಜಮ್ಮು, 14% ನೆಲ ಕಣಿವೆ, 59% ಲಡಾಖ್. ಅದಿವತ್ತು ಬೇರೆ ಆಯ್ತು. ಅಲ್ಲೂ ಕೂಡ ಅದರದೇ ಆದ ಪ್ರಾಬ್ಲಮ್ ಇದೆ. ರಾಹುಲ್ ಗಾಂಧಿ ಮಾತನಾಡಿದ್ರೆ ಒಂದು ನ್ಯಾಷನಲ್ ಪಾರ್ಟಿಯ ಒಂದು ಕೂಸದು. ಕಂಸ ಕೃಷ್ಣನ ಮೇಲೆ ಯುದ್ಧ ಮಾಡ್ದಂಗೆ ಅವರ ಮನೋಬಲ ಪಾರ್ಲಿಮೆಂಟ್ ಇಂದ ಆಚಕಾಕಿದ್ರಿ, ಮನೆಯಿಂದ ಆಚಕಾಕಿದ್ರಿ, ಎಲ್ಲ ಆಯ್ತು. ಆದ್ರೆ ಮತ್ತೆ ಫೀನಿಕ್ಸ್ ತರ ಎದ್ದು ಬಂದ್ರು. ಶ್ರಮ ಇದೆ. ನೀವು ಪ್ರೈಮ್ ಮಿನಿಸ್ಟರ್ ಆಫೀಸ್ ಬಿಟ್ಟು ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಆಲ್ ವೆದರ್ ಅಲ್ಲಿ, ಎಲ್ಲ ವೆದರ್ ಅಲ್ಲಿ ಹೋಗಿ ನೋಡಿದ್ದಾರೆ. ಜನಗಳ ಹೃದಯ ಬಲ್ಲರು, ಹೃದಯ ಬಡಿತ ಗೊತ್ತವರಿಗೆ. ಅವ್ರ ಬಗ್ಗೆ ಟೀಕೆ ಮಾಡೋ ಯಾವ ನೈತಿಕತೆ ಬಿಜೆಪಿ ಅವ್ರಿಗಿಲ್ಲ. ಅಮಿತ್ ಶಾ ಚಾಣಕ್ಯ ಅಲ್ಲ. ಎಲ್ಲಿ ನಿಮ್ದು ಏನ್ ವರ್ಕೌಟ್ ಆಯ್ತು?
ಆಯ್ತು? ನಿಮಗೆ ಭಯೋತ್ಪಾದನೆಯ ಬಗ್ಗೆ ನೀವೇನ್ ಮಾತನಾಡ್ತಾ ಇದ್ದೀರಿ, ಅಲ್ಲೇನು ಸರಿಯಾಗಿಲ್ಲ, ನೀವು ಬರೀ ಹೇಳ್ತಾ ಇದ್ದೀರಾ, ತಪ್ಪು, ಅದು ದ್ರೋಹ ಆಗುತ್ತೆ. ರಿಯಾಲಿಟಿನ ಮುಚ್ಚಿಡೋದು ಕೂಡ ಭಾರತದ ಸುಭದ್ರತೆಗೆ ಮಾಡುವಂತ ದ್ರೋಹ. ಭಾರತೀಯರಿಗೆ ಅದನ್ನು ತಿಳ್ಕೊಳ್ಳೋ ಹಕ್ಕಿದೆ. ಯಾವುದು ನಮ್ಮ ಇವತ್ತು ಕೇಂದ್ರಾಡಳಿತ ಪ್ರದೇಶ ಮಾಡಿದಂತ ಲಡಾಖಲ್ಲೂ ಕೂಡ ಆ ಪ್ರದೇಶಗಳ ಬಗ್ಗೆ ಆಕ್ಚುಲಿ ಅಲ್ಲಿ ಗಡಿನೇ ಗುರುತಿಸಿಲ್ಲ ರಮಕಾಂತ್. ತಾವು ಹೇಳಿದಾಗೆ ನಾನು ಆ ವಿಷಯದಲ್ಲಿ ಡಾಕ್ಟರೇಟ್. ನೀವ್ ಯಾರ್ಗಾನ ಹೇಳ್ಬೋದು, ನಾನು ಒಂದಿನ ಕರೆದ್ಬಿಟ್ರೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಪ್ರತಿಯೊಂದನ್ನು ಕೂಡ. ನೀವು ಹಂಗೆಲ್ಲ ಎಲ್ಲರಿಗೂ ಕಣ್ಣು ಮರೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಯೋತ್ಪಾದನೆ ವಿಚಾರದಲ್ಲಿ ರಾಜಕಾರಣ ಯಾರು ಮಾಡಬಾರ್ದು, ನೀವು ಮಾಡ್ತಾ ಇದ್ದೀರಿ, ತಪ್ಪು. ಎರಡನೇದು, ಜಮ್ಮು ಕಾಶ್ಮೀರ ಇವತ್ತೇನೋ ನಮ್ಮ ಕಿರೀಟವಾಗಿದ್ರೆ ಆ ಜಮ್ಮು ಕಾಶ್ಮೀರವನ್ನ ಉಳಿಸಿದ್ದು ಅದಕ್ಕಾಗಿ ನಮಗ್ ರಾಜಕೀಯ ಇನ್ನೂ 10 ಸಾರಿ ಹೋಗ್ಲಿ ರಮಕಾಂತ್, ನಾವು ಅಧಿಕಾರ ಕಂಡ್ಕೊಂಡು ಕೂತಿಲ್ಲ. ಅದು ಭಾರತದ ಮುಕುಟ ಆಗಿದ್ರೆ ಸಾಕು ನಮಗೆ. ಅಲ್ಲಿ NC-ನಾದ್ರೂ ಇರ್ಲಿ, PDP-ನಾದ್ರೂ ಇರ್ಲಿ. PDP ಜೊತೆ ನೀವಲ್ವಾ ಮಾಡಿದ್ದು, ನಿಮ್ ಜೊತೆ ಬಂದ ತಕ್ಷಣ PDP ನೋಡಿ ಇವತ್ತು ತಾವೇ ಹೇಳಿದ್ರಿ, JJP ಕರ್ನಾಟಕದ 10 ಸೀಟ್ ಅವ್ರಿಗೆ ಎಕ್ಸ್ಟ್ರಾ ಆಗಿರೋ ಸೀಟ್ ಅವ್ರದ್ದೇನೆ ಪಾಪ. ಇಲ್ಲಿ ಹೇಗೆ ಒಂದು ಕಾಲಕ್ಕೆ ನಿಮ್ಗೆ ಓಟ್ ಬೇಕಾಗಿದ್ದಂಥದ್ದು. ಹಾಗೆ ಅಭಿವೃದ್ಧಿಯ ಪರ ಇಲ್ಲ ಅವರಿಗೆ. ಮತ್ತೆ ಅಗೈನ್ ಧಾರ್ಮಿಕ ವಿಚಾರಗಳು, ಭಾವನಾತ್ಮಕ ವಿಚಾರಗಳನ್ನ ವೈಭವೀಕರಿಸಿ. ಎಲ್ಲಾದ್ರೂ ಅಕಸ್ಮಾತ್ ಬಿಜೆಪಿಗೆ ಸೋಲಾಯಿತು ಅಂತ ಹೇಳಿದ್ರೆ ಅದನ್ನು ರಾಷ್ಟ್ರಾಧ್ಯಕ್ಷರಿಗೆ ತಲೆ ಕಟ್ಟಣವ ಅಥವಾ ರಾಜ್ಯಾಧ್ಯಕ್ಷರ ಮೇಲೆ ಹಾಕಿಬಿಡೋಣ ಅಂತ ಬಿಜೆಪಿ ಯಾವಾಗಲೂ ಯೋಚನೆ ಮಾಡುತ್ತೆ. ಬಟ್ ಕಾಂಗ್ರೆಸ್ ಎಲ್ಲಾದರೂ ಸೋಲ್ಲಿ ಎಲ್ಲಾದರೂ ಗೆಲ್ಲಿ ರಾಹುಲ್ ಗಾಂಧಿ ಬಗ್ಗೆನೇ ಮಾತಾಡೋದು ನಮಗೆ ಗೊತ್ತಿರೋದು ಮೇಡಮ್. ಆಸ್ ಆಫ್ ನೌ ಇದನ್ನು ಕೇಳ್ಕೊಂಡು ಬಂದಿದ್ದೀವಿ. ಈಗ ಅಕಸ್ಮಾತ್ ಹರಿಯಾಣದಲ್ಲಿ ಬಿಜೆಪಿ ಸೋತಿದ್ದಿದ್ರೆ ಹೊಣೆ ಮೋದಿ ಅಲ್ಲ, ಅದಕ್ಕೆ ನಡ್ಡಾ ಹೊಣೆ. ಅದಕ್ಕೆ ಮೋದಿ ಹೊಣೆ ಅಲ್ಲ, ನಡ್ಡಾ ಹೊಣೆ ಮಾಡ್ಬಿಡು, ಅಥವಾ ಅಲ್ಲಿನ ರಾಜ್ಯಾಧ್ಯಕ್ಷ ಯಾರು ಇರ್ತಿದ್ನೋ ಅಥವಾ ಅಲ್ಲಿನ CM ಅವರು ಹೊಣೆ ಮಾಡ್ಬಿಡೋರು. ಅಕಸ್ಮಾತ್ ಗೆದ್ದಿರೋ ಕಾರಣಕ್ಕೆ ಇದಾಗ ಮೋದಿ 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 ಅಂತ ಇದು ಹೇಗಿತ್ತು? ಹಿಮಾಚಲದಲ್ಲಿ ನಡ್ಡಾ ಸೋತ್ರಲ್ಲ, ರಾಷ್ಟ್ರೀಯ ಪಕ್ಷದ ಶಕ್ತಿಶಾಲಿ ನಮ್ಮ ಖರ್ಗೆ ಬಗ್ಗೆ ಮಾತನಾಡ್ತಾರೆ. ಅದಕ್ಕೆ ನಾನು ಖರ್ಗೆ ನಮ್ಮ ರಾಜ್ಯದವರು. ಅಲ್ಲಿ ಬಂದಾಗ ದಲಿತ್ ಅಂತ ತಗೊಳ್ತೀರಾ? ಅವ್ರ ಎಲ್ಲಾ ಜನಾಂಗಗಳ ಪ್ರೀತಿಗೆ ಪಾತ್ರರಾದವರು. ಕರ್ನಾಟಕದಲ್ಲಿ ಅವರನ್ನು ಶಕ್ತಿ ತುಂಬಿ ಕಳಿಸಿದೀವಿ. ಇವತ್ತು ನಮ್ಮ ಪಾರ್ಟಿ ಅವ್ರಿಗೆ ಪರಮೋಚ್ಚ ಸ್ಥಾನವನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಮ್ಮ ಪಾರ್ಟಿ ರೀ, ನಮಗ್ ಬೇಕಾಗಿದ್ ಮಾಡ್ಕೋತೀವಿ. ನೀವು ಅಮಿತ್ ಶಾ ಅವ್ರನ್ನ ಇಟ್ಕೊಳ್ಬಹುದು, ನಡ್ಡಾ ಅವ್ರನ್ನ ಇಟ್ಕೊಳ್ಬಹುದು, ಅಥವಾ ಮೋದಿ ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು. ನಾವು ನಿಮ್ಮ ಇಂಟರ್ನಲ್ ಅಫೇರ್ಸ್ ಅಲ್ಲಿ ತಲೆ ಹಾಕೋದಿಲ್ಲ. ನಮ್ಮ ಪಾರ್ಟಿಗೆ ಏನ್ ಬೇಕು ಅದು ನಾವು ಚಾಯ್ಸ್ ಮಾಡ್ತೀವಿ. ವಾರು ನಮ್ದು, ಸೈನಿಕರನ್ನ ಆಯ್ಕೆ ಮಾಡ್ಕೊಂಡು ನಾವು ಇವತ್ತು ಆಪ ವಿಚಾರ ಬಂದಾಗ ಅಥವಾ ಮಮತಾ ಬ್ಯಾನರ್ಜಿ ಅವ್ರ ವಿಚಾರ ಬಂದಾಗ ಎಲ್ಲ ದೇಶವನ್ನೆಲ್ಲ ಜೈಲ್ ಮಾಡಿ ಎಲ್ಲಾರನ್ನೂ ಜೈಲ್ಗೆ ಹಾಕಿ ನೀವು ಮಾತ್ರ ಪರಿಶುದ್ಧರು. ನಿಮ್ಮ ವಾಷಿಂಗ್ ಮಿಷಿನ್ ಬಂದ ತಕ್ಷಣ ಎಲ್ಲ ಶುದ್ಧ ಆಗ್ಬಿಡ್ತಾರೆ. ಇವತ್ತು ಸುಮೇಂದ್ರ ಅಧಿಕಾರಿ ಏನು ಮಮತಾ ಬ್ಯಾನರ್ಜಿನೇ ಬೆಳೆಸಿದಂತ ಒಬ್ಬ ಸಹೋದರನಂತ ಇದ್ದವರು ಅವ್ರ ಜೊತೆಗಿದ್ದಾಗ ಶಾರದಾ ಆ ಡೀಲ್ ಈ ಡೀಲ್, ನಿಮ್ ಜೊತೆ ಬಂದ ತಕ್ಷಣ ಅವನು ಪರಿಶುದ್ಧ. ಇದು ತುಂಬಾ ದಿನ ಏನ್ ನಡೆಯಲ್ಲ. ನಿಮ್ಮ ಮುಖವಾಡ ಕಳಚಿ ಬಿದ್ದಿದೆ. ಭಾರತ ದೇಶವನ್ನು ಮುನ್ನಡೆಸುವ ಅಡ್ಮಿನಿಸ್ಟ್ರೇಷನಲ್ ಎಕ್ಸ್ಪೀರಿಯನ್ಸ್, ರಾಜಕೀಯ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಉದಾತ್ತ ಭಾವನೆ ಇದೆಯಲ್ಲ, ಪಾಕಿಸ್ತಾನ ಇಸ್ ಅ ರಿಯಾಲಿಟಿ. ನಮಗೆ ವಿ ಬಿಲೀವ್ ಇನ್ ಡೆಮಾಕ್ರಸಿ, ವಿ ಬಿಲೀವ್ ಇನ್ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಮಾತನಾಡ್ತೀವಿ. ಯುದ್ಧ ಮಾಡ್ಬೇಕಾಗಿ ಬಂದಾಗ ಅಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳು ಸೇರಿ ಮೊದಲು ಬರ್ತಕ್ಕಂಥ ಅಲ್ಲಿನ ಸಾಬರೇ ಅವ್ರು ನೋಡಿತಕ್ಕಂಥದ್ದು, ನೀವಲ್ಲ. ಊರಿನಲ್ಲಿ ಫಸ್ಟ್ ಹೊಡೆಯೋದು ಅವರು. ಆದ್ರಿಂದ ಭಾರತವನ್ನ ಪ್ರೀತಿಸೋರ ಬಗ್ಗೆ ನಿಮ್ ಸರ್ಟಿಫಿಕೇಟ್ ಬೇಡ. ಇದನ್ ಬಿಡಿ. ಈ ದುಕಾನ್, ಈ ದುಶ್ಮನ್ ಕ ದುಕಾನ್ ಬಂದ್ ಜನ ಮಾಡ್ತಾರೆ. ಆಮೇಲೆ ಒಂದೇ ಒಂದು ಮಾತು ರಮಕಾಂತ್, ಭಾರತ ಕಾಂಗ್ರೆಸ್ ಮುಕ್ತ ಅಂತ ನಾವ್ ಹೇಳಿಲ್ಲ. ಅದು ನಿಮ್ಮ ಕೆಟ್ಟ ಮನಸ್ಸಿನ ಕೆಟ್ಟ ರಾಜಕಾರಣದ ಒಂದು ಮುಖವಾಡವನ್ನ ಕಳಿಸಿದ್ರಿ. ಇವತ್ತು ನಾವು ಅದನ್ನ ಹೇಳೋದಿಲ್ಲ. ಬಿಜೆಪಿ ಇರಬೇಕು, ನಿಮ್ ಜೊತೆ ಗುದ್ದಾಡ್ಬೇಕು, ನಿಮಗಿಂತ ಬೆಸ್ಟ್ ನಾವೇ ಅಂತ ಪ್ರೂವ್ ಆಗ್ಬೇಕು. ಶತಮಾನದ ದಾಟಿದಂತ ಪಾರ್ಟಿ ಇವತ್ತು ದಕ್ಷಿಣದಲ್ಲಿ ನಿಮ್ಮನ್ನ ಏನು ಬಿಜೆಪಿ ಮುಕ್ತ ಮಾಡಿದ್ದಾರೆ. ಭಾರತದಾದ್ಯಂತ 10 ರಾಜ್ಯಗಳಲ್ಲಿ ನೀವು ಹೊತ್ತಾಕೊಂಡ್ ಬಂದು ಸರ್ಕಾರ ಮಾಡಿರೋರು, ನಿಮಗೇನು ಜನಮತ ಕೊಟ್ಟಿಲ್ಲ. ಆದ್ರಿಂದ ಜನ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಮ್ಮ ಒಂದು ಕೆಟ್ಟ ಪಿತೂರಿಗೆ ಒಳಗಾಗಿ, ಸಂಚಿಗೆ ಒಳಗಾಗಿ ಇಡೀ ಪ್ರಾದೇಶಿಕ ಪಕ್ಷಗಳ ಎಲ್ಲ ಪಾರ್ಟಿಗಳು ಸಫರ್ ಆಗಿದೆ. ಜನತೆ ನಿಮ್ಮೆಲ್ಲರಿಗಿಂತ ಶಕ್ತಿಶಾಲಿಗಳಾಗಿದ್ದಾರೆ. ಆದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇದು ಒಂದು ಪೀಠಿಕೆ ಆಗತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ.